ಇನ್ನು ಕೈ ನಾಯಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು ವಿಧಾನಸೌಧದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ವಿನಃ ಯಾರಿಗೂ ಕೂಡ ರೈತರ ಮೇಲೆ ಕಾಳಜಿ ಇಲ್ಲ. ಇತ್ತ ಮಳೆನೇ ಬರ್ತಾ ಇಲ್ಲ ಅಂತ ಕಾತರದಿಂದ ಮಳೆಯ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಕೊಟ್ಟಂತಹ ಭರವಸೆಗಳು ಈಗ ಹುಸಿಯಾಗ್ತಾ ಇದೆ. ಹೊಲ ಗದ್ದೆಗಳಿಗಿಲ್ಲ ನೀರು, ಅನ್ನದಾತರು ಹಾಕ್ತಾ ಇದ್ದಾರೆ ಕಣ್ಣೀರು. ಸದನದಲ್ಲಿ ಕೈ ಬಿಜೆಪಿ ನಾಗೇಂದ್ರ ನಾಮದಲ್ಲಿಯೇ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಇತ್ತ ಮಳೆಯನ್ನು ನಂಬಿ ಕುಳಿತಂತಹ ರೈತರ ಭರವಸೆಗೆ ಹುಸಿ ಎರೆದಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮೊನ್ನೆ ಭಾರೀ ಮಳೆಯಿಂದಾಗಿ ಹೊಲ ಗದ್ದೆಗಳಲ್ಲಿ ಹಾನಿ ಅನ್ನುವಂಥದ್ದಾಗಿತ್ತು, ಬೆಳೆ ನಾಶ ಅನ್ನುವಂಥದ್ದಾಗಿತ್ತು. ಈ ವರ್ಷ ಅನ್ನದಾತರಿಗಿಲ್ಲ ಯಾವುದೇ ಆಮ್ದಾನಿ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರ ಸದನದಲ್ಲಿ ಜಾಲಿ ಜಾಲಿ, ಆದರೆ ನಮ್ಮ ಕೈ ಮಾತ್ರ ಖಾಲಿ ಅಂತ ಇದ್ದಾರೆ ರೈತರು. ನಮ್ಮ ಗೋಳು ಕೇಳೋರು ಯಾರು ಅಂತ ಅನ್ನದಾತರು ನಮ್ಮ ವ್ಯಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಒಂದು ಕಡೆ ಮಳೆ ಇಲ್ಲ, ಕೃಷ್ಣಾ ನದಿಯ ಹರಿವು ಕೂಡ ಇಳಿಕೆ ಆಗಿದೆ. ಕೃಷ್ಣಾ ನದಿಯ ನೀರು ಜಮೀನುಗಳಿಗೆ ನುಗ್ಗಿ ಮೊನ್ನೆಯಷ್ಟೇ ಹಾನಿ ಅನ್ನುವಂಥದ್ದು ಮಾಡಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಭಾಗದಲ್ಲಿ ಬೆಳೆ ಹಾನಿ ಅನ್ನುವಂಥದ್ದಾಗಿದೆ. ಹಾಗೆ ಮಳೆ ಇಲ್ಲದೆ ಬೆಳೆದಂತಹ ಬೆಳೆಗಳು ಸಹ ಒಣಗ್ತಾ ಇವೆ. ಮೆಣಸಿನಕಾಯಿ, ಹೆಸರುಕಾಳು ಸೇರಿ ವಿವಿಧ ಬೆಳೆ ಅನ್ನುವಂಥದ್ದು ಈಗ ಹಾನಿಯಾಗಿದೆ. ಸರ್ಕಾರ ಸರ್ವೆ ನಡೆಸಿ ಪರಿಹಾರ ನೀಡುವಂತೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಹೊಲ ಗದ್ದೆಗಳಿಗೆ ನೀರಿಲ್ಲದೆ ಅನ್ನದಾತರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅನ್ನದಾತರ ಕಷ್ಟವನ್ನು ಕೇಳಬೇಕಾದಂತಹ ಸರ್ಕಾರದಲ್ಲಿರ್ತಕ್ಕಂತಹ ನಾಯಕರು ಇವತ್ತೇನು ಮಾಡ್ತಾ ಇದ್ದಾರೆ? ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾವ ಸಚಿವರಿಗೆ ನೀವು ಸಚಿವಗಿರಿಯನ್ನು ಕೊಟ್ಟರಿ, ಆ ಶಾಸಕರಿಗೆ ಯಾಕೆ ಸಚಿವಗಿರಿಯನ್ನು ಕೊಟ್ಟರಿ, ನಾಗೇಂದ್ರ ಅವರಿಗೆ ಯಾಕೆ ನೀವು ಸಚಿವಗಿರಿ ಸ್ಥಾನವನ್ನು ಕೊಟ್ಟರಿ, ಅವರು ಆರೋಪಿ, ಅವ್ರಿಗೆ ಕೆಳಗಿಳಿಸೋ ತನಕ ನಾವು ಸದನಕ್ಕೆ ಬರಲ್ಲ, ಮಾತಾಡಲ್ಲ. ಅರೆ, ಕೇವಲ ಒಬ್ಬ ನಾಗೇಂದ್ರ ಅವರಿಗೋಸ್ಕರ ಇಲ್ಲಿ ನೂರಾರು ಜನ ರೈತರ ಕಣ್ಣೀರು ಹಾಕಬೇಕಾ? ಕಣ್ಣೀರಲ್ಲಿ ಕೈ ತೊಳಿಬೇಕಾ? ಹಾಗಾದರೆ ನೀವು ರೈತರ ಕಷ್ಟ ಕೇಳೋದು ಯಾವಾಗ? ಬಿ ಜೆ ಪಿಯವರು, ಕಾಂಗ್ರೆಸ್ ಅವರು ಅವರನ್ನು ರಾಜೀನಾಮೆ ಕೊಡಿಸೋ ಹಠದಲ್ಲಿ ನೀವಿದ್ದೀರಿ, ಅವರನ್ನು ಮಂತ್ರಿ ಸ್ಥಾನದಲ್ಲಿ ಉಳಿಸ್ಕೊಳ್ಳುವಂಥ ಹಠದಲ್ಲಿ ಕಾಂಗ್ರೆಸ್ ಅವರಿದ್ದಾರೆ. ಬರೀ ನಿಮ್ಮದೇ ನೋಡಬೇಕಾ ರಾಜ್ಯದ ಜನ? ಹಾಗಾದರೆ ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ರೈತರಿಗೆ ಬರ ಪರಿಹಾರ ಕೊಡುವಂಥವ್ರು ಯಾರು? ಅವರು ರಾಜೀನಾಮೆ ಕೊಡಲ್ಲಪ್ಪ, ಸಚಿವ ಸ್ಥಾನದಿಂದ ಕೆಳಗಿಳಿಯಲ್ಲ ಅವರು ನಾಗೇಂದ್ರ. ನೀವು ಬಿ ಜೆ ಪಿಯವರೇನು ವಿಧಾನಸೌಧಕ್ಕೆ ಹೋಗೋದೇ ಬಿಟ್ಬಿಡ್ತೀರಾ? ಸದನ ನಡೆಸೋದೇ ಬಿಟ್ಬಿಡ್ತೀರಾ? ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ, ಅದನ್ನು ಕೊಟ್ಬಿಡ್ತೀವಿ, ಇದನ್ನು ಕೊಟ್ಬಿಡ್ತೀವಿ ಅಂತ ಹೇಳಿ ಓಟ್ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಭರವಸೆ ಕೊಡ್ತೀರಲ್ಲ. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಳೆನೇ ಇಲ್ಲದೆ ರೈತ ಬೆಳೆದಿರುವಂತಹ ಬೆಳೆ ಬತ್ತು ಹೋಗಿ ಒಣಗಿ ಒಟ್ಟರಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೀವು ವಿಜುವಲ್ಸಲ್ಲಿ. ಒಣಗಿ ಹೋಗಿದೆ ಚಿಕ್ಕೋಡಿಯಲ್ಲಿ ರೈತ ಬೆಳೆದಂತಹ ಬೆಳೆಗಳು. ಇನ್ನು ಕೆಲವು ಕಡೆ ಅತಿವೃಷ್ಟಿಯಾಗಿ ರೀಸೆಂಟಾಗಿ ಮಳೆಯಾಗಿ ನದಿಯ ನೀರುಗಳು ಅವರ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಯನ್ನು ನಾಶ ಮಾಡಿ. ಸೊ ರೈತರ ಕಷ್ಟವನ್ನು ಕೇಳೋರು ಯಾರು? ರೈತರ ಗೋಳನ್ನು ಕೇಳೋರು ಯಾರು? ಅಟ್ ಲಾಸ್ಟ್ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ. ರೈತರ ಕಷ್ಟಕ್ಕೆ ಸ್ಪಂದಿಸ್ದೇನೆ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ಅವ್ರು ರಾಜೀನಾಮೆ ಕೊಡಬೇಕು, ಅವ್ರು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅವ್ರು ರಾಜೀನಾಮೆ ಕೊಡೋ ತನಕ ನಾನು ಸದನಕ್ಕೆ ಬರಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಬೇಡ್ರಿ ರೈತರಿಗೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ. ಒಬ್ಬ ಲೀಡರ್ ಆದರೂ, ಒಬ್ಬ ನಾಯಕ ಆದರೂ ಬೆಂಗಳೂರನ್ನು ಬಿಟ್ಟು ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಿ ನನ್ನ ಕ್ಷೇತ್ರದಲ್ಲಿ ಏನಾಗಿದೆ ಏನಿಲ್ಲ, ಏನೋ ಬೆರಳೆಣಿಕೆಯ ಲೀಡರ್ಗಳು ಮಾತ್ರ ಹೋಗಿದ್ದಾರಪ್ಪ, ಬೆರಳೆಣಿಕೆಯ ನಾಯಕರು ಮಾತ್ರ ಹೋಗಿದ್ದಾರೆ. ಹಂಗೆ ಹೋಗಿ ಬರ ಪರಿಹಾರ ನೋಡ್ಕೊಂಡು ಒಂದು ಸರ್ವೆ ಮಾಡ್ಕೊಂಡು ಇಷ್ಟಿಷ್ಟು ಹೋಗಿದೆ, ಇಷ್ಟಿಷ್ಟು ಬರ ಪರಿಹಾರವನ್ನು ಕೊಡಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯ ಮಾತು, ಒಂದು ಧೈರ್ಯ ತುಂಬುವಂತಹ ಮಾತು ರೈತರಿಗೆ. ಏನು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ ರಾಜ್ಯದ ಮಂತ್ರಿಗಳೆಲ್ಲರೂ, ರಾಜ್ಯದ ನಾಯಕರುಗಳರು. ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಮಾತಾಡಿದ್ದಾರೆ ಅನ್ನೋದು ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್, ರೈತರು ಮಾತಾಡಿರುವಂತಹ ಬೈಟ್ ಪ್ಲೀಸ್. ಬೆಳಗಾವಿ ಜಿಲ್ಲೆಯ ಏನು ಪಶ್ಚಿಮ ಘಟ್ಟದಲ್ಲಿ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಾಗ ಮಳೆ ಆಯಿತು, ಏನು ಮಳೆ ಆದ ತಕ್ಷಣ ಹೊಳಿ ಬಂದ ಕಿಸಿಂದ ಏನು ಕೃಷ್ಣಾ ನದಿ ಆಯಿತು ಅಥವಾ ಮತ್ತು ಬೇರೆ ನದಿಗಳು ಕೂಡ ಏನು ಎಡದಂಡೆ ಮತ್ತು ಬಲದಂಡೆಗೆ ಏನು ಬೆಳೆ ಹಾನಿ ಆಯಿತು, ಆ ಹಾನಿ ಮತ್ತು ಈಗೇನು ಬರಗಾಲ ಘೋಷಣೆ ಅಂತಂದು ಮಾಡಿದರು. ಆ ಬರಗಾಲದ ಘೋಷಣೆದಾಗೂ ಕೂಡ ಏನು
ಈಗ ಜಮೀನುಗಳ್ದಾಗ ಏನು ನೀರಿಲ್ದ ಅಥವಾ ಮಳೆ ಇಲ್ಲದ ಬೆಳೆಗಳೆಲ್ಲ ಹಾನಿ ಆಗ್ಯದವು ಅದ್ರದ್ದು ಕೂಡ ಒಂದು ಸಮೀಕ್ಷೆಯನ್ನು ಮಾಡಿ ಎರಡೂ ಸೈಡ್ ರೈತರನ್ನ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ ಈಗ ಏನು ಬೆಳಗಾವಿ ಜಿಲ್ಲೆಯ ಏನು ಪಶ್ಚಿಮ ಘಟ್ಟದಲ್ಲಿ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಾಗ ಮಳೆ ಆಯಿತು, ಏನು ಮಳೆ ಆದ ತಕ್ಷಣ ಹೊಳಿ ಬಂದ್ ಕಿಸಿ